ಹೊಲಸನ್ನಾಗೈತೆ ರೀ ಸರ್. ಆ ಹುಡುಗಿ ಬಂದು ಹೇಳಕತ್ತಾನೆ ರೀ. ಹಾಗಾಗಿ ಏನು ಕ್ಯಾಮ್ರಾಗಳು ಇಲ್ಲ ಸರ್, ಲೈಟ್ಗಳು ಇಲ್ಲ ರೀ. ನೈಟ್ ಎಲ್ಲ ಕಂಪಲ್ಸರಿ ಬಂದಾಗ್ಯಾವ ಸರ್ ಲೈಟ್ಗಳೆಲ್ಲ. ಆಮೇಲೆ ರೀ ಅಲ್ಲಿ ಒಳಗಡೆ ಹೊರಗಿಂದ ಪಾರ್ಸಲ್ ತೊಗೊಂಡ್ಬರ್ತಾರೆ ಸರ್. ಅಲ್ಲೇ ಕುಂಡ್ರದು, ಅಲ್ಲೇ ತಿನ್ನೋದು, ಅಲ್ಲೇ ಹೋಗೋದು. ಸೈಡಿಗೆ ಒಂದು ಬುಟ್ಟಿ ಇಟ್ಟಿರ್ತಾರೆ, ಅಲ್ಲೂ ಹಾಕೊಂಡು ಸರ್ ಅದು ಕಂಪಲ್ಸರಿ ಬಂದ್ ಮಾಡ್ಬೇಕು ನಾವು. ಅವ್ರು ಏನು ತಿಂದು ಬರ್ತಾರಲ್ಲ ಗೇಟ್ ಹೊರಗಡೆ ತಿಂದು ಬಂದು ಬೇಕು ಸರ್. ಸರ್ ಮೇನ್ ಏನಿದೆ, ಶಿವಾಜಿ ಮಹಾರಾಜ್ ಅವರ ಪುತ್ಳ ಇದೆ ಅಲ್ಲಿ. ಅಲ್ಲಿ ಮೇನ್ ಸರ್ ಏನಾಗಿದೆ, ಅನೈತಿಕ ಚಟುವಟಿಕೆಗಳು ಸಾಯಂಕಾಲ ಹೊತ್ತು ನಡೆಯುತ್ತದೆ. ಮತ್ತೆ ಅಲ್ಲಿ ಸ್ವಚ್ಛತಾ ಅಂತೂ ಮೊದಲೇ ಇಲ್ಲ. ಏನು ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಏನಾಗಿದೆ, ಅಂಬೇಡ್ಕರ್ ಅವರಾಗಿರ್ಬೋದು, ಬಸವ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಶಾಹು ಮಹಾರಾಜ್ ಆಗಿರ್ಬೋದು, ಶಿವಾಜಿ ಮಹಾರಾಜ್ ಆಗಿರ್ಬೋದು, ಅವರ ಪ್ರತಿಮೆಗಳು ಎಲ್ಲೆಲ್ಲಿದ್ದಾವೋ ಅಲ್ಲೆಲ್ಲವೂ ಕೂಡ ಕೇವಲ ಪ್ರತಿಮೆಗಳ ನಿಲ್ಲಿಸೋ ಹಂತಕ್ಕೆ ಅಷ್ಟೇ ಹೋರಾಟಗಳು ಸೀಮಿತ ಆಗ್ತದೆ. ಪ್ರತಿಮೆಗಳನ್ನ ನಿಲ್ಲಿಸಿದ ತಕ್ಷಣ ಅದನ್ನ ಮುಂದಿನ ಮೇಂಟೆನೆನ್ಸ್ ಮಾಡೋರು ಯಾರು, ಅಲ್ಲಿನ ಸ್ವಚ್ಛತವನ್ನು ಕಾಪಾಡೋರು ಯಾರು? ಹಾಗಾಗಿ ಸರ್ ಅಲ್ಲಿ ಬಹಳ ಅಂದ್ರೆ ಬಹಳ ಸಮಸ್ಯೆ ಇದೆ. ಮೇನ್ ಆಗಿ CC ಕ್ಯಾಮ್ರಾಗಳಂತೂ ಇಲ್ಲ ಅಲ್ಲಿ. ಏನಂದ್ರೆ ನೀವು ಹೋದ್ರೆ ಅಂತಂದ್ರೆ ಸಂಜೆ ಹೊತ್ತಾಗಿರ್ಬೋದು, ಬೆಳಿಗ್ಗೆ ಹೊತ್ತಾಗಿರ್ಬೋದು, ಸುಮಾರು ಜನ ವಾಕಿಂಗ್ ಬರ್ತಾರೆ ಸರ್. ಅಲ್ಲಿ ಸುಮಾರು ಜನ ವಾಕಿಂಗ್ ಬಂದಾಗ ಅಲ್ಲಿ ಎಲ್ಲಿ ನೋಡಿದ್ರಲ್ಲಿ ಅಲ್ಲಿ ಊಟ ತಿಂದಿರೋದು, ಅದನ್ನ ತಿಂದಿರೋದು, ಇದನ್ನ ತಿಂದಿರೋದು, ಬರೀ ಎಲ್ಲ ಸರ್ ಸ್ವಚ್ಛತಾ ಅಂತೂ ಮೊದಲೇ ಇಲ್ಲ. ಹಾಗಾಗಿ ಅಲ್ಲಿ ಮಹಾನ್ ವ್ಯಕ್ತಿಯಾದಂಥ ಶಿವಾಜಿ ಮಹಾರಾಜ್ ಅವರ ಪುತ್ಳ ಇದೆ ಸರ್. ದಯವಿಟ್ಟು ಇದನ್ನ ಗಂಭೀರವಾಗಿ ತಗೊಂಡು ಅಲ್ಲಿ ಯಾರನ್ನಾರ ಒಬ್ಬರು ಸೆಕ್ಯೂರಿಟಿನ ಹಾಕಬೇಕು, ಮತ್ತೆ ಇಮಿಡಿಯೇಟ್ಲಿ ಅಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ತಾರೆ. ಆಯ್ತು. ಈಗ ಇದರಲ್ಲಿ ಈಗ ಇಮಿಡಿಯೇಟ್ ಆಗಿ ನಾವು ನಮ್ಮ ಕಳಿಸಿ ಅಲ್ಲೇನು ಸ್ಥಿತಿಗತಿ ಸ್ಟಡಿ ಮಾಡಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದು. ಎಸ್ ಸರ್. ಏನು ಸರ್ ಏನು ಆ್ಯಕ್ಚುಲಿ 3 ದಿವಸ ಇದೆ ಸರ್. ಈಗ ಆ ಹುಡುಗಿ ಸ್ವಲ್ಪ ಭಾಳ ಇರ್ತದೆ, ಅದನ್ನು ಸ್ವಲ್ಪ ಆ್ಯಕ್ಷನ್ ತಗೋಬೇಕು ಸರ್. CC ಕ್ಯಾಮ್ರಾ ಮೇನ್ नमस्कार, मी वीर मदकरी गर्जने संघाचे राज्याध्यक्ष महिला घटक संघटने ऋतुजा आनंद शिरो बोलत आहे. तर इथं आमच्या दक्षिणकडे शिवाजी गार्डनचे शिवाजी महाराजांचं जे उद्यान आहे तिथे गलीच्या बाहेरची लोक येऊन सगळं आत खायचं, सगळं घाण करायचं करत आहेत तिथं. तर बायकांना पण फ्रीडम नाही आहे तिथे. काही पण पोरं येऊन पोरींना टच करायचं असं का तिथे काही दुर्लक्ष करत आहेत. तिथे कोणाचं पण लक्ष नाही. तिथे सेक्युरिटी नाही, काही पोलीस नाही. बाहेरची स्टेट कुठे तिथे येऊन आम्हाला पोरांच्या अंगावरती येत आहेत. तसं पोरं पण तिथे खेळायला येणार. तेवढं मोठं उद्यान असो, तिथे सेक्युरिटी नाही, साफसुथरं नाही, प्रदूषण फार आहे. आम्हाला तेच विनंती करतोय मी DC साहेबांना की हे ते उद्यान आहे नाही तिथे सेक्युरिटी द्या, आम्हाला स्ट्रीट लाईट द्या, CCTV कॅमेराज ठेवा आणि ते उद्यान क्लीन ठेवण्यासाठी आम्हाला सपोर्ट करा. तेवढं. नमस्ते. ಇವತ್ತು ನಾವು ನಮ್ಮ ವೀರ ಮದಕರಿ ಗರ್ಜನೆ ಸಂಘ ವತಿಯಿಂದ ಮಹಾನಗರ ಆಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಮನವಿ ಏನಂದ್ರೆ, ಇವತ್ತು ಬೆಳಗಾವಿಯ ಶಾಪುರದ ಹೃದಯ ಭಾಗದಲ್ಲಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಉದ್ಯಾನ ಹೊಂದಿದೆ. ಅದು ಅಲ್ಲಿ ದಿನಾಲು ವಾಯುವಿಹಾರಕ್ಕಂತ ನಮ್ಮ ಮಹಿಳೆಯರಾಗಲಿ ವೃದ್ಧರಾಗಲಿ ಬೆಳಗಾವಿ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗಿರ್ತಕ್ಕಂಥ ಸ್ಥಳ. ಅದು ಮಧ್ಯದಲ್ಲಿರ್ತಕ್ಕಂಥ ಅಂತಾದ ಈ ಹೊರಗಿನ ಜನ ಬರ್ತಕ್ಕಂಥ ಅಲ್ಲಿ ಹೊರಗಿನ ತಿಂಡಿಯನ್ನು ತಂದು ಅಲ್ಲೇ ತಿಂಡಿ ತಿಂದು ಅಲ್ಲೇ ತಿಂದಿರ್ತಕ್ಕಂಥ ವಸ್ತುಗಳನ್ನ ಅಲ್ಲೇ ಬಿಸಾಕೋದು, ಆಮೇಲೆ ಗಲೀಜು ಮಾಡ್ತಕ್ಕಂಥ, ಆ ನಂತರ ಅಲ್ಲೂ ಕಿರಾತಕ ಯುವಕರು ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಅಲ್ಲಿ ಹೋಗುವಂತ ಮಹಿಳೆಯರ ಮೇಲೆ ಅವಾಚ್ಯ ಶಬ್ದದಿಂದ ಅವ್ರನ್ನು ಚೀಟಿಂಗ್ ಮಾಡುವುದು, ಆಮೇಲೆ ಅಸಭ್ಯ ವರ್ತನೆ ಮಾಡ್ತಕ್ಕಂಥ ಘಟನೆಗಳು ಬಹಳ ನಡೀತಾ ಇದ್ದಾವೆ. ಅದಕ್ಕಾಗಿ ನಾವು ವೀರ ಮದಕರಿ ಸಂಘ ವತಿಯಿಂದ ಎಲ್ಲ ಯುವಕರು ಸೇರ್ಕೊಂಡು ಇವತ್ತು ಅದು ಮಹಾನಗರ ಪಾಲಿಕೆಯನ್ನ ಆಗ ಪೊಲೀಸ್ ಇಲಾಖೆಯನ್ನ ಇವತ್ತ ಎಚ್ಚೆತ್ತುಕೊಳ್ತಕ್ಕಂಥ ಕೆಲಸವನ್ನ, ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಈ ಮನವಿ ಮುಖಾಂತರ. ಈಗಾಗಲೇ ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈಗಾಗಲೇ ಅಲ್ಲಿ ಸುರಕ್ಷತೆ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆವನ್ನು ಅಲ್ಲಿ ಕ್ರಮ ಕೈಗೊಳ್ಳಬೇಕು ಮತ್ತು ಅಲ್ಲಿ ರಾತ್ರಿ ಸಾಯಂಕಾಲ ಅಲ್ಲಿ ಪೊಲೀಸ್ ಗಸ್ತು ವ್ಯವಸ್ಥೆಯನ್ನು ಮಾಡಬೇಕನ್ನೋ ನಾವು ಇವತ್ತು ವಿಚಾರವನ್ನು ಇಟ್ಟಿದ್ದೀವಿ. ಮತ್ತೆ CC ಕ್ಯಾಮೆರಾವನ್ನು ಕೂಡ ಅಲ್ಲಿ ಅಳವಡಿಸಬೇಕು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತ ನೋಡಿಕೊಳ್ಬೇಕು ಅನ್ನೋ ವಿಷಯವನ್ನು ಅವ್ರಿಗೆ ಇಟ್ಟಿದ್ದೀವಿ. ಅದಕ್ಕೆ ನಮ್ಮ ಸಕಾರಾತ್ಮಕವಾದಂತ ಒಂದು ಸ್ಪಂದನೆಯನ್ನು ನೀಡಿ ಆಯುಕ್ತರು ಈಗಾಗಲೇ ಕ್ರಮ ತಗೋತೀವಿ ಅನ್ನುವಂತ ಮಾತನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಅಭಿನಂದಿಸ್ತೀವಿ. ಇಲ್ಲಿರ್ತಕ್ಕಂಥ ಒಂದೇ ಉದ್ಯಾನ ಅಲ್ಲ, ಬೆಳಗಾವಿಯಲ್ಲಿ ಇರ್ತಕ್ಕಂಥ ಅನೇಕ ಉದ್ಯಾನಗಳಿದ್ದಾವೆ. ಯಾಕಂದ್ರೆ ಇವತ್ತು ವಾಯು ವಿಹಾರ ಹೋಗ್ಲಿಕ್ಕೆ, ಸಾಯಂಕಾಲ ಸಂಜೆಗಡೆ ಹೋಗ್ಲಿಕ್ಕೆ ನಮ್ಮ ನಾಗರಿಕರಿಗೆ ಮುಕ್ತವಾಗಿ ಮಾಡಿಕೊಡಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಅದೇ ರೀತಿ ರಕ್ಷಣೆ ನೀಡುವಂತಹ ಕ್ರಮವನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆಯವರು ತಗೋಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾವು ವೀರ ಮದಕರಿ ಸಂಘ ಹಾಗೂ ವಿವಿಧ ಸಂಘಟನೆಗಳು ಬಂದಿರತಕ್ಕಂಥ ಎಲ್ಲಾ ಪದಾಧಿಕಾರಿಗಳು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಹೆಸರು बलराम नामा मशेंटी ಅಂತ, गडीनाडू कन्नडिग सेने राज्याध्यक्ष. पाटील. आणि हे शिवाजी उद्यान जे आहे, छत्रपती शिवाजी उद्यान महाराजांचे उद्यान आहे, तिथं ॲक्च्युली मूर्ती बसवलेली आहे. खरं तिथं CCTV कॅमेरा सुद्धा नाही आहे. हां, तिथं पूजा होते रोजचे, कोण येत आहे कोण जात आहे केव्हा. तिथं काही गेल्या आठवड्यामध्ये सुद्धा आम्ही त्या टायमाला एक निवेदन दिला होता कॉर्पोरेशनला की कुत्री तिथं मोकाट कुत्री फिरत आहेत. तिथे लहान लहान मुलांना सुद्धा खेळायचं म्हणजे आता फार मुश्किल होऊन बसलेलं आहे. ते कुत्री अंगावरती आलेत.
हे गार्डन ज्या टायमाला 5ला चालू होत आहे त्या टायमाला सुद्धा जेव्हा रनिंग करत असतात रनर्स जेव्हा वॉकर्स किंवा रनर्स जेव्हा जॉगिंग करत असतात त्या टायमाला ती कुत्री अंगावरती येतात. आणि याच्या अगोदर सुद्धा 15 दिवसाच्या मागे सुद्धा माझ्या मित्राच्याच मुलगीला एक कुत्रं तिथे येऊन चावलं होतं. तर त्याच्या संदर्भात आम्ही ते त्याच्यामध्ये भरपूर जणांना चावलेलं आहे. कारण कोणी सांगितलं एकाच दिवशी जवळ 4 ते 5 जणांना चावलेलं आहे. ज्या टायमाला त्यांनी पाठवून दिले कुत्री पकडायला खरं त्या टायमाला कुत्री त्या टायमाला ते सापडत नाहीत. आणि तिथं जवळजवळ नाही म्हटलं तर एक 15 ते 20 कुत्री तरी तिथं आहेत. आणि त्याप्रमाणे तिथं शिवाय कचरा करणे किंवा दारू पिणे मध्ये परत पाण्याच्या बॉटल पाणी प्यायचं तिथंच बाटल्या टाकून द्यायचं तो परिसर त्यांनी असं करून घाण करत चाललेले आहेत. परत दुसरी गोष्ट संध्याकाळच्या टायमाला काही महिलांना जसं स्वतंत्रप्रमाणे चाललं जर वॉकिंग वर करायचं आहे ते तिथं त्यांना भीतीचं वातावरण आहे. त्या संदर्भात मी एवढ्यामध्ये सांगून आम्ही ह्याच्या अगोदर सुद्धा हे दिलं होतं. हेच मी डीसी साहेबांना एक रिक्वेस्ट करतो की ह्याची त्यांनी सोय उपलब्ध करून द्यावं. नगरसेवकाला सुद्धा आम्ही त्या टायमाला नगरसेवकांना सुद्धा आम्ही दिलं होतं. राजू भातकांडेंना सुद्धा आम्ही दिलं होतं. त्याच्यानंतर आम्ही मागच्या टायमाला तरुण भारत 15-20 दिवसाच्या मागे एक तरुण भारत पेपरला सुद्धा आम्ही घातली होती ती बातमी. त्याच्यावरती त्यांनी काय इफेक्ट केलं नाही. त्याने त्यावरती पुढे त्यांनी काय हे केलं नाही. ते एक दिवस त्यांनी फक्त कुत्री पकडायला पाठवून दिले कारण ते काय एकही सुद्धा कुत्रा त्यांना सापडलं नाही.